ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ವಡಾಪಾವ್ ಮಾಡುವ ರೆಸಿಪಿ ತೋರಿಸಿಕೊಡುತ್ತೇನೆ. ವಡಾ ಮಾಡಲು ಇಷ್ಟೆಲ್ಲ ಸಾಮಗ್ರಿಗಳು ನಮಗೆ ಬೇಕಾಗುತ್ತದೆ. ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ 1 ಸ್ಪೂನ್ ಆಯಿಲ್ ಹಾಕಿ. ಇದು ಬಿಸಿಯಾದ ನಂತರ ಅದಕ್ಕೆ 1 ಸ್ಪೂನ್ ಸಾಸಿವೆ ಹಾಕಿ. ಅದು ಸಿಡಿದ ನಂತರ ಅದಕ್ಕೆ 1 ಸ್ಪೂನ್ ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕೆಂಪು ಬಣ್ಣ ಬಂದ ನಂತರ ಇದಕ್ಕೆ ಬೇವಿನ ಎಲೆ ಹಾಕಿ ಅದರ ಮೇಲೆ ಕಾಯಿಮೆಣಸು, ಶುಂಠಿ ಹಾಗೂ ಬೆಳ್ಳುಳ್ಳಿಯ ಜಜ್ಜಿದ ಮಿಶ್ರಣವನ್ನು ಹಾಕಿ ತಿರುಗಿಸಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ. ಇದರ ಮೇಲೆ ಸ್ವಲ್ಪ ಕಿವುಚಿದ ಬಟಾಟೆಗಳನ್ನು ಹಾಕಿ ಇದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ತೆಂಗಿನ ತುರಿ ಹಾಕಿ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಮಿಕ್ಸ್ ಆದ ನಂತರ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕಿಕೊಳ್ಳಿ. ಇದು ಸ್ವಲ್ಪ ತಣ್ಣಗಾದ ಮೇಲೆ ನಿಮಗೆ ಬೇಕಾದ ಅಳತೆಯಲ್ಲಿ ಇದನ್ನು ಕಟ್ಟಿಕೊಳ್ಳಿ. ಈಗ ವಡಕ್ಕೆ ಬ್ಯಾಟರ್ ಮಾಡಲು 1 ಕಪ್ ಕಡಲೆ ಹಿಟ್ಟು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಇದನ್ನು ಚೆನ್ನಾಗಿ ತಿರುಗಿಸಿ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದು ಹೆಚ್ಚು ತೆಳುವಾಗಬಾರದು, ಇದರ ಕನ್ಸಿಸ್ಟೆನ್ಸಿ ಹೀಗಿರಬೇಕು. ನಂತರ ಬಟಾಟೆಯ ಕಟ್ಟಿದ ಮಿಶ್ರಣವನ್ನು ತೆಗೆದು ಹೀಗೆ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಳ್ಳಬೇಕು. ಒಂದು ನಿಮಿಷದ ನಂತರ ಇದನ್ನು ತೆಗೆದು ಮಗುಚಿ ಹಾಕಬೇಕು. ಈಗ ಇದು ಕಂದು ಬಣ್ಣ ಬರುವವರೆಗೆ ಕಾಯಿಸಬೇಕು. ನಂತರ ಇದನ್ನು ತೆಗೆದು ಒಂದು ಪೇಪರ್ ಟವೆಲಲ್ಲಿ ಹಾಕಿ ಇಡಿ. ಈಗ ಬಟಾಟಾ ವಡ ರೆಡಿಯಾಗಿದೆ.